ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದೀರಿ? ನಾನು ಆರಾಮದೀನಿ. ಕಾಲೇಜ್ 2 ದಿವಸ ಹಾಲಿಡೇ ಇದ್ದ ಕಾರಣ ನಾನು ನನ್ನ ತವರು ಮನೆಗೆ ಹೋಗಿದ್ದೆ. ಮನೆ ಒಳಗೆ ರೆಡ್ ಆಕ್ಸೈಡ್ ಇತ್ತು. ಅದನ್ನು ತೆಗೆಸಿ ನಮ್ಮ ಪಪ್ಪ ಟೈಲ್ಸನ್ನು ಹಾಕ್ಸಾತಿದ್ರು. ಅದ ಕೆಲಸ ಮನೆ ಒಳಗೆ ನಡೆದಿತ್ತು. ಹಾಗಾಗಿ ಮನೆ ಅಷ್ಟು ನೀಟಾಗಿ ಇಲ್ಲ. ಇವರ ಹೆಸರು ಸಂಗಪ್ಪ ಅಂಥೇಳಿ. ಇವರು ನಮ್ಮ ಮನೆ ಒಳಗೆ ಅವ್ರ ವಯಸ್ಸು 5 ವರ್ಷ ಇದ್ದಾಗಿಂದ ನಮ್ಮ ಮನೆ ಒಳಗೆ ಕೆಲಸ ಮಾಡ್ತಾರೆ. ನಾನು ಹೋದಾಗ ಅವರು ನಮ್ಮ ಮನೆ ಹಿಸ್ಟ್ರಿಯನ್ನು ಹೇಳತ್ತಿದ್ರು. ಅದನ್ನೆಲ್ಲ ಕೇಳಿ ನನಗೊಂದು ಫೀಲಿಂಗ್ ಬಂತು. ಐ ಫೀಲ್ ಬ್ಲೆಸ್ಡ್ ದ್ಯಾಟ್ ಐ ವಾಸ್ ಬಾರ್ನ್ ಇನ್ ಟು ಸಚ್ ಅ ಗ್ರೇಟ್ ಆ್ಯಂಡ್ ಹಿಸ್ಟಾರಿಕಲ್ ಫ್ಯಾಮಿಲಿ. ಇದು ನೋಡ್ರಿ ಇಷ್ಟು ದೊಡ್ಡ ಮಿರರ್. ನನಗೆ ಮಿರರ್ ಇಷ್ಟ, ನಾನು ಭಾಳ ರೆಡಿಯಾಗಿ ಇಷ್ಟಪಡ್ತೀನಿ ಅಂಥೇಳಿ ನಮ್ಮ ಪಪ್ಪ ಹಾಕ್ಸಿದ್ರು. ಇದು ನಮ್ಮ ಕಾಕ ಮನೆ. ಇದು ಕೂಡ 200 ವರ್ಷಕ್ಕಿಂತ ಹಳೆಯ ಆದಂತಹ ಮನೆ. ಇದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅಂಥೇಳಿ ಅಲ್ಲೂ ಕೂಡ ಟೈಲ್ಸನ್ನು ಹಾಕ್ಸಾತಿದ್ರು. ಅಲ್ಲೂ ಕೂಡ ಮನೆ ಕೆಲಸ ನಡೆದಿತ್ತು. ಇದು ನೋಡ್ರಿ ಆ ಮನೆದು ಫ್ರಂಟ್ ಇರುವಂಥ ಜಾಗ. ಇದು ನಮ್ಮ ಮನೆ ಹಿತ್ತಲ. ನೋಡ್ರಿ ಎಷ್ಟು ದೊಡ್ಡದೈತಿ, ಆಮೇಲೆ ಎಷ್ಟು ಗ್ರೀನರಿ ಐತಿ. ಸಿಟೀಸ್ ಒಳಗೆಲ್ಲ ಇಷ್ಟು ಸ್ಪೇಸ್ ಇರುವಂಥ ಮನೆಗಳು ನೋಡೋಕೆ ಸಿಗೋದಿಲ್ಲ, ಭಾಳ ಕಡಿಮೆ. ನಮ್ಮ ಮಮ್ಮಿ ನೋಡ್ರಿ ನಾ ಭಾಳ ದಿವಸ ಆದಮೇಲೆ ಹೋಗೇನಿ ಅಂಥೇಳಿ ಅವ್ರ ಕೈಲೇ ನನಗೆ ಊಟ ಮಾಡ್ಸಾತಿದ್ರು. ಮದ್ವೆಗೆ ಮುಂಚೆ ಎವ್ರಿ ನೈಟ್ ನಮ್ಮ ಮಮ್ಮಿನ ನನಗೆ ಊಟ ಮಾಡಿಸ್ತಿದ್ರು. ಅದನ್ನು ನಾನು ಇವಾಗ ಭಾಳ ಮಿಸ್ ಮಾಡ್ತೀನಿ. ಇವು ನಾನು ಒಂದಷ್ಟು ಫೋಟೋಸ್ ಡಿಗ್ರಿ ಒಳಗೆ ತಕ್ಕೊಂಡಿದ್ದೆ. ನನ್ನ ಫ್ರೆಂಡ್ಸ್ ನನಗದನ್ನು ನನ್ನ ಬರ್ಡೇ ಗಿಫ್ಟ್ ಮಾಡಿದ್ರು. ಇದು ನೋಡ್ರಿ ಪ್ಯೂರ್ ಕೊಕೊನಟ್ ಆಯಿಲ್. ನಮ್ಮ ಹಿತ್ತಲೊಳಗೆ ತೆಂಗಿನಕಾಯಿ ಗಿಡ ಅದಾವಲ್ಲ, ಅದರಿಂದ ನಮ್ಮ ಪಪ್ಪ ತೆಗೆಸಿದ್ದು. 2 ದಿವಸ ಹೆಂಗೆ ಮುಗೀತು ಅಂತ ಗೊತ್ತಾಗಲಿಲ್ಲ. ವಾಪಸ್ ನಾನು ಮತ್ತೆ ಧಾರವಾಡಿಗೆ ಬಂದೆ. ಥ್ಯಾಂಕ್ ಯು.